Hello friends, once again welcome back to my channel. Today I am going to explain and solve the grammar parts from the 5th standard part 1 Santur textbook of English unit 2 My Colorful World chapter 3 The Rainbow. ಫ್ರೆಂಡ್ಸ್ ಈ ದಿನ ನಾವು 5ನೇ ತರಗತಿಯ ಎರಡನೇ ಒಂದು ಯೂನಿಟ್ ಆಗಿರುವಂಥ ಮೈ ಕಲರ್ಫುಲ್ ವರ್ಲ್ಡಿಂದ 3ನೇ ಚಾಪ್ಟರ್ ದ ರೇಂಬೋ ವಿವರಣೆ ಮತ್ತು ಗ್ರಾಮರ್ ಪಾರ್ಟನ್ನು ನೋಡೋಣ. ಫ್ರೆಂಡ್ಸ್ ಇಲ್ಲಿಯವರೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಲೆಟ್ ಅಸ್ ರಿಸೈಡ್. ಸೊ ಬನ್ನಿ ಹೇಳೋಣ. ಬೋಟ್ಸ್ ಸೇಲ್ ಆನ್ ದ ರಿವರ್ಸ್, ದೋಣಿಗಳು ನದಿಗಳಲ್ಲಿ ಸಾಗುತ್ತವೆ. ಆ್ಯಂಡ್ ಶಿಪ್ಸ್ ಸೇಲ್ ಆನ್ ದ ಸೀಸ್, ಮತ್ತು ಹಡಗುಗಳು ಸಮುದ್ರದಲ್ಲಿ ಸಾಗುತ್ತವೆ. ಬಟ್ ಕ್ಲೌಡ್ಸ್ ದಟ್ ಸೇಲ್ ಅಕ್ರಾಸ್ ದ ಸ್ಕೈ, ಆದರೆ ಆಕಾಶದಾದ್ಯಂತ ಸಾಗುವ ಮೋಡಗಳು ಆರ್ ಪ್ರಿಟಿಯರ್ ಫಾರ್ ದ್ಯಾನ್ ದೀಸ್, ಇವುಗಳಿಗಿಂತಲೂ ಬಹಳ ಸುಂದರವಾಗಿವೆ. ದೇರ್ ಆರ್ ಬ್ರಿಡ್ಜಸ್ ಆನ್ ದ ರಿವರ್ಸ್, ನದಿಗಳ ಮೇಲೆ ಸೇತುವೆಗಳಿವೆ. ಆ್ಯಸ್ ಪ್ರಿಟಿ ಆ್ಯಸ್ ಯು ಪ್ಲೀಸ್, ಅವು ಬಹಳ ಸುಂದರವಾಗಿವೆ. ಬಟ್ ದ ಬೋ ದಟ್ ಬ್ರಿಡ್ಜಸ್ ಹೆವೆನ್ ಆ್ಯಂಡ್ ಓವರ್ ಟಾಪ್ಸ್ ದ ಟ್ರೀಸ್, ಆದರೆ ಸ್ವರ್ಗಕ್ಕೆ ಸೇತುವೆಯಂತೆ ಕಾಣುವ ಆ ಬಿಲ್ಲು ಆ್ಯಂಡ್ ಬಿಲ್ಡ್ಸ್ ಟ್ರೀಸ್ ಇದೆಯಲ್ವಾ, ಆ ಬಿಲ್ಲು ಮರಗಳಿಗಿಂತಲೂ ಎತ್ತರವಾಗಿ ಚಾಚಿಕೊಂಡು ಆ್ಯಂಡ್ ಬಿಲ್ಡ್ಸ್ ಎ ರೋಡ್ ಫ್ರಮ್ ದ ಅರ್ತ್ ಟು ಸ್ಕೈ ಈಸ್ ಪ್ರಿಟಿಯರ್ ಫಾರ್ ದ್ಯಾನ್ ದೀಸ್, ಅವು ಭೂಮಿಯಿಂದ ಆಕಾಶದವರೆಗೆ ಒಂದು ದಾರಿಯನ್ನು ನಿರ್ಮಿಸಿದೆ, ಇವುಗಳೆಲ್ಲಗಿಂತ ಇವು ಬಹಳ ಸುಂದರವಾಗಿದೆ. ಕ್ರಿಶ್ಚಿಯನಾ ರೊಸೆಟ್ಟಿ ಅನ್ನೋರು ಈ ಒಂದು ಪೋಯಮನ್ನು ಬರೆದಿದ್ದಾರೆ. ಸೊ ಮುಂದೆ ನೋಡೋಣ. ಈ ಒಂದು ಪೋಯಮಲ್ಲಿ ಕೆಲವೊಂದು ಮುಖ್ಯವಾದ ವರ್ಡ್ಸ್ಗಳಿದೆ. ಅದು ಯಾವುದಪ್ಪ ಅಂತ ಅಂದರೆ ಸೇಲ್ ಅಂತ ಇದೆ, ಸಾಗುವುದು, ನೌಕೆಯಲ್ಲಿ ಪ್ರಯಾಣಿಸುವುದು. ಅದಾದಮೇಲೆ ನೆಕ್ಸ್ಟು ಪ್ರಿಟಿಯರ್ ಅಂತ ಅಂದರೆ ಹೆಚ್ಚು ಸುಂದರವಾಗಿರೋದು. ಓಕೆ, ನೆಕ್ಸ್ಟು ಬ್ರಿಡ್ಜಸ್ ಹೆವೆನ್ ಅಂತ ಅಂದರೆ ಆಕಾಶವನ್ನು ಸೇತುವೆಯಂತೆ ನಿರ್ಮಿಸುವುದು, ಸಂಪರ್ಕಿಸುವುದು, ಸ್ವರ್ಗಕ್ಕೆ ಸೇತುವೆಯನ್ನು ಸಂಪರ್ಕಿಸುವುದು ಅಂತಾರಲ್ಲ ಅದನ್ನು. ಓವರ್ ಟಾಪ್ಸ್ ಅಂತ ಇದೆ ಇಲ್ಲಿ. ಓವರ್ ಟಾಪ್ಸ್ ಅಂತ ಅಂದರೆ ಮೇಲಕ್ಕೆ ಚಾಚಿಕೊಂಡಿರೋದು ಅಥವಾ ಎತ್ತರವಾಗಿ ಕಾಣುವುದು. ಅರ್ತ್ ಟು ಸ್ಕೈ ಅಂತ ಅಂದರೆ ಭೂಮಿಯಿಂದ ಆಕಾಶದವರೆಗೆ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಮೂವಿಂಗ್ ಟು ದ ನೆಕ್ಸ್ಟ್ ಪೇಜ್, ದಟ್ ಈಸ್ ಲೆಟ್ ಅಸ್ ಥಿಂಕ್. Answer the following. Explain the meaning of the word bow used in the poem. Bow ಅನ್ನೋದು ಏನಕ್ಕೆ ಯೂಸ್ ಮಾಡಿದ್ದಾರೆ ಅಂತಂದರೆ, the word bow means a rainbow, a curved band of colors seen in the sky after rain. Second question. Which bridge does the poet like more and more? Why? ಯಾವ ಒಂದು ಬ್ರಿಡ್ಜು ಪೊಯೆಟಿಗೆ ಭಾಳ ಇಷ್ಟ ಆಯಿತು ಮತ್ತು ಯಾಕೆ? ದ ಪೊಯೆಟ್ ಲೈಕ್ಸ್ ದ ರೇನ್ಬೋ ಬ್ರಿಡ್ಜ್ ಮೋರ್ ಬಿಕಾಸ್ ಇಟ್ ಈಸ್ ಬ್ಯೂಟಿಫುಲ್, ಸ್ಟ್ರೆಚಸ್ ಅಕ್ರಾಸ್ ದ ಸ್ಕೈ ಆ್ಯಂಡ್ ಲುಕ್ಸ್ ಲೈಕ್ ಅ ರೋಡ್ ಫ್ರಮ್ ದ ಅರ್ತ್ ಟು ದ ಸ್ಕೈ. ನೆಕ್ಸ್ಟ್, ದ ವರ್ಡ್ ದೀಸ್ is used for the different things in the stanzas 1 and 2. What are the things for which these has been used in each stanza? In stanza 1, the first ಮೊದಲನೇ ಸ್ಟ್ಯಾನ್ಸಾದಲ್ಲಿ these refers to the boats and ships ಅಲ್ವಾ. In stanza 2, these refers to the bridges and rivers. Okay, fine. Next ಮೇನ್ ಸ್ಟೇಟ್ ವೆದರ್ ದ ಫಾಲೋವಿಂಗ್ ಆರ್ ಟ್ರೂ ಆರ್ ಫಾಲ್ಸ್, ಸರಿ ತಪ್ಪನ್ನು ಹೇಳಬೇಕಂತೆ. ಶಿಪ್ಸ್ ಸೇಲ್ಸ್ ಆನ್ ದ ರಿವರ್, ಶಿಪ್ಸು ರಿವರಲ್ಲಿ ಸೇಲ್ ಆಗುತ್ತಾ? ಸೊ ಅಲ್ಲ, ಶಿಪ್ಸ್ ಸೇಲ್ಸ್ ಆನ್ ದ ಸೀಸ್, ಅದಕ್ಕೆ ಅದು ಫಾಲ್. ಬೋಟ್ ಸೇಲ್ಸ್ ಆನ್ ದ ಸೀ, ಇಟ್ಸ್ ಆಲ್ಸೋ ಫಾಲ್ಸ್. ಬೋಟ್ ಸೇಲ್ಸ್ ಆನ್ ದ ರಿವರ್. ಬ್ರಿಡ್ಜಸ್ ಆರ್ ಬಿಲ್ಟ್ ಆನ್ ದ ರಿವರ್, ಟ್ರೂ. ಅ ರೋಡ್ ಈಸ್ ಬಿಲ್ಟ್ ಫ್ರಮ್ ಅರ್ತ್ ಟು ದ ಸ್ಕೈ, ಫಾಲ್ಸ್. ಇಲ್ಲಿ ರೋಡು ಇದಾಗಿದೆಯಾ? ಸಾರಿ, ಓಕೆ, ಇದು ರೋಡ್ ಬಿಲ್ಟ್ ಆಗಿರೋದಲ್ಲ, ರೇನ್ಬೋ ಭೂಮಿಯಿಂದ ಮತ್ತು ಆಕಾಶನ ಸೇರಿಸುವ ರೀತಿಯಲ್ಲಿ ಬ್ರಿಡ್ಜಸ್ ಟೈಪಲ್ಲಿದೆ ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಥಿಂಕ್ ಆ್ಯಂಡ್ ಡಿಸ್ಕಸ್ ವಾಟ್ ಆರ್ ದ ವೇಸ್ ಇನ್ ವಿಚ್ ಯು ಕ್ಯಾನ್ ಕ್ರಾಸ್ ಅ ರಿವರ್. ಓಕೆ, ಇದಕ್ಕೆ ಆನ್ಸರ್, ವಿ ಕ್ಯಾನ್ ಕ್ರಾಸ್ ಅ ರಿವರ್ ಬೈ ಅ ಬ್ರಿಡ್ಜ್. ನಾವು ಒಂದು ನದಿಯನ್ನು ದಾಟಬೇಕು ಅಂತಂದರೆ ಬ್ರಿಡ್ಜ್ ಮೂಲಕ ದಾಟ್ಬೋದು, ಆ ಬೋಟ್ ಮೂಲಕ ದಾಟ್ಬೋದು, ಆ ಫೆರಿ ಆರ್ ಎ ಶಿಪ್. ಓಕೆ, ಅದರ ಮೂಲಕ ನೌಕಾ, ಒಂದು ಬೋಟ್, ಶಿಪ್ ಅಂತ ನೌಕೆಗಳ ಮೂಲಕ ನಾವು ಒಂದು ರಿವರನ್ನು ದಾಟ್ಬೋದು.
ಹ್ಯಾವ್ ಯು ಎವರ್ ಸೀನ್ ಅ ರೇನ್ಬೋ ಇನ್ ರಿಯಲ್ ಲೈಫ್ ಆರ್ ಇನ್ ಪಿಕ್ಚರ್ಸ್? ನೀವು ನಿಮ್ಮ ಒಂದು ರಿಯಲ್ ಲೈಫಲ್ಲಿ ರೇನ್ಬೋ ಕಾಮನಬಿಲ್ಲುವನ್ನು ನೋಡಿದ್ದೀರಾ ಅಥವಾ ಪಿಕ್ಚರ್ಸಲ್ಲಿ ನೋಡಿದ್ದೀರಾ? ಹೌ ಡಿಡ್ ಯು ಫೀಲ್? ನಿಮಗೆ ಹೇಗೆ ಅನ್ಸುತ್ತೆ ಅದನ್ನು ನೋಡಿದ ತಕ್ಷಣ? ಎಸ್, ಐ ಹ್ಯಾವ್, ನಾನು ನೋಡಿದ್ದೀನಿ. ಐ ಫೀಲ್ಟ್ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್. ನಾನು ಬಹಳ ಸಂತೋಷವಾಗ್ತೇನೆ ನೋಡೋಕ್ಕೆ, ಬಹಳ ಆನಂದ ಸಿಗುತ್ತೆ ನನಗೆ ನೋಡೋಕ್ಕದು ಅಂತ. ಇಫ್ ಯು ಕುಡ್ ವಾಕ್ ಆನ್ ಎ ರೇನ್ಬೋ, ಒಂದು ವೇಳೆ ನೀವು ಆ ಒಂದು ಕಾಮನಬಿಲ್ಲು ಮೇಲೆ ನಡೆಯೋಕ್ಕಾದರೆ, ವೇರ್ ಡು ಯು ಥಿಂಕ್ ಇಟ್ ವುಡ್ ಟೇಕ್ ಯು? ಹಾಗಾದರೆ ನೀವು ಎಲ್ಲಿಗೆ ಹೋಗೋಕ್ಕೆ ಇಷ್ಟಪಡ್ತೀರಾ ಅಂತಂದರೆ, ಐ ವುಡ್ ಟೇಕ್ ಮೀ ಟು ದ ಬ್ಯೂಟಿಫುಲ್ ಸ್ಕೈ. ನಾನು ಆ ಆಕಾಶ, ಈ ಒಂದು ಸುಂದರವಾದ ಆಕಾಶದ ಒಳಗಡೆ ಆ ಒಂದು ರೇನ್ಬೋ ಮೇಲೆ ಕುತ್ಕೊಂಡು ಹೋಗೋಕ್ಕೆ ಇಷ್ಟಪಡ್ತೇನೆ ಅಂತ. ಓಕೆ, ನೆಕ್ಸ್ಟ್ ಆಫ್ಟರ್ ದಟ್ ಲೆಟ್ ಅಸ್ ಲರ್ನ್ ಅಂತ ಇದೆ. ಅರೇಂಜ್ ದ ಲೆಟರ್ಸ್ ಇದೆ. ಇಲ್ಲಿ ಲೆಟರ್ಸ್ ಜಂಬಲ್ಡ್ ಆಗಿದೆ, ಅದನ್ನು ಇದು ಮಾಡಬೇಕು. ಸೇಲ್ ಅಂತ ದೇ ಹ್ಯಾವ್ ಆಲ್ರೆಡಿ ಗಿವನ್ ದ ಎಕ್ಸಾಂಪಲ್ ಹಿಯರ್. ದೆನ್ ದಿಸ್ ಒನ್ ಇಸ್ ದ ರಿವರ್ ಆ್ಯಂಡ್ ಸಿ, ಕ್ಲೌಡ್ಸ್, ಬ್ರಿಡ್ಜಸ್, ಹೆವೆನ್, ಓವರ್ ಟಾಪ್ಸ್, ಬೋ, ರೋಡ್. Okay, next, work in the pairs. One of you moves a finger around in the circle. When your partner says stop, perform the action indicated by the segment that. ನೀವು ಫಿಂಗರನ್ನು ಈ ರೀತಿಯಾಗಿ ಮೂವ್ ಮಾಡ್ತಾ ಇರಬೇಕು. ನಿಮ್ಮ ಒಂದು ಪಾರ್ಟ್ನರ್ ಅಂದರೆ ನಿಮ್ಮ ಫ್ರೆಂಡು ಯಾರ ಜೊತೆಗೆ ನೀವು ಕುತ್ಕೊಂಡಿರ್ತಿರಲ್ಲ ಈ ಆಟ ಆಡೋಕ್ಕೆ, ಅವರು ಸ್ಟಾಪ್ ಅಂದಾಗ ನೀವು ಸ್ಟಾಪ್ ಮಾಡಬೇಕು. ಸ್ಟಾಪ್ ಮಾಡಿದಾಗ ಅಲ್ಲಿ ಏನಿರುತ್ತೋ ಅದನ್ನು ನೀವು ಆ್ಯಕ್ಟ್ ಮಾಡಬೇಕು. ಫೈಂಡ್ 2 pairs of the words from the poem that rhyme. ಓಕೆ, ಈ ಒಂದು ರೈಮ್ನಲ್ಲಿರುವಂಥ 2 ಜೋಡಿಗಳನ್ನು, ಪ್ರಾಸಪದಗಳನ್ನು ತೆಗಿರಿ ಅಂತ. ಸೀಸ್ ದೀಸ್, ಟ್ರೀಸ್ ದೀಸ್. ಓಕೆ, ಹಾಗೆ ಮೂವ್ ಮಾಡ್ತಕ್ಕ ಇಲ್ಲಿಗೆ ಸ್ಟಾಪ್ ಆಯಿತು ಅಂದರೆ ಶೇರ್ ದ ಇಮೇಜಸ್ ದಟ್ ಕಮ್ ಟು ಯುವರ್ ಮೈಂಡ್ ವೈಲ್ ರೀಡಿಂಗ್ ದ ಪೊಯಮ್. ಈ ಒಂದು ಪೊಯಮನ್ನು ರೀಡ್ ಮಾಡ್ತಿರುವಾಗ ನಿಮ್ಮ ಒಂದು ಮೈಂಡಿಗೆ ಯಾವ್ಯಾವ ಪಿಕ್ಚರ್ಸ್ಗಳು ಇಮ್ಯಾಜಿನ್ ಮಾಡ್ಕೊಂಡ್ರಿ ನೀವು ಅಂದರೆ, ರೇನ್ಬೋ ಅಂದ ತಕ್ಷಣ ರೇನ್ಬೋನ ನಾವು ಇಮ್ಯಾಜಿನ್ ಮಾಡ್ಕೊಂಡ್ವಿ, ಕ್ಲೌಡ್ಸ್, ಬೋಟ್ಸ್, ಶಿಪ್ಸ್, ರಿವರ್ಸ್, ಬ್ರಿಡ್ಜಸ್, ಟ್ರೀಸ್, ಈ ರೀತಿಯ. ನೆಕ್ಸ್ಟ್, ಫೈಂಡ್ those words from the poem which have been repeated, ಪದೇ ಪದೇ ರಿಪೀಟ್ ಆಗಿರೋವು. ಪ್ರಿಟಿ, ಸೇಲ್, ಬ್ರಿಡ್ಜಸ್, ದೀಸ್. ಓಕೆ, ನೆಕ್ಸ್ಟ್, ನೇಮ್ ಅ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ದಟ್ ಯು ವಿಲ್ ಯೂಸ್ ಇಫ್ ಯು ಹ್ಯಾವ್ ಟು ಸಿಂಗ್ ದ ಪೊಯಮ್. ಒಂದು ವೇಳೆ ಈ ಒಂದು ಹಾಡನ್ನು ನಿಮಗೆ ಹೇಳೋಕ್ಕೆ ಬಿಟ್ಟರೆ, ಸೊ ನೀವು ಯಾವ ಒಂದು ಸಂಗೀತದ ವಾದ್ಯಗಳನ್ನು ಬಳಸ್ತೀರಾ, ಇನ್ಸ್ಟ್ರೂಮೆಂಟನ್ನು ಬಳಸ್ತೀರಾ ಅಂದರೆ ಫ್ಲೂಟ್, ಕೊಳಲು ಅಥವಾ ಗಿಟಾರನ್ನು ಬಳಸಿ ಹೇಳ್ಬೋದು ಅಂತ ಇಲ್ಲಿ ಬರ್ತಿದ್ದೇವೆ. ನೆಕ್ಸ್ಟ್, ಪ್ರೊವೈಡ್ ಎ ನ್ಯೂ ಟೈಟ್ಲ್ ಫಾರ್ ದ ಪೊಯಮ್. ಇದ್ರ ಬದಲಿಗೆ ನೀವು ಬೇರೆ ಟೈಟ್ಲು ಕೊಡ್ಬೋದಲ್ವ ಈ ಪೊಯಮ್ಗೆ, ಅಂದರೆ ದ ಬ್ಯೂಟಿಫುಲ್ ರೇನ್ಬೋ ಅಂತ ಕೊಡ್ಬೋದು. ಓಕೆ, ಫೈನ್. ನೆಕ್ಸ್ಟ್, ಮೂವಿಂಗ್ ಟು ದ ನೆಕ್ಸ್ಟ್ ಪೇಜ್, ದಟ್ ಈಸ್ ಸಿಟ್ ಇನ್ ಅ ಸರ್ಕಲಲ್ಲಿ ಕೂತ್ಕೊಳ್ಳಿ ಆ್ಯಂಡ್ ಲಿಸನ್ ಟು ದ ವರ್ಡ್ಸ್ ರೀಡ್ ಅಲೌಡ್ ಬೈ ಯುವರ್ ಟೀಚರ್ ಜೋರಾಗಿ ಒಂದು ವರ್ಡ್ಸ್ಗಳನ್ನು ಹೇಳ್ತಾರೆ. ಗಿವ್ 5 ರೈಮಿಂಗ್ ವರ್ಡ್ಸ್ ಫಾರ್ ಈಚ್ ವರ್ಡ್ಸ್. ಇದಕ್ಕೆ ಸಂಬಂಧಪಟ್ಟಂತಹ ಪ್ರಾಸಪದಗಳನ್ನು ಬರೀರಿ, 5 ಪ್ರಾಸ. ಫಾರ್ ಎಕ್ಸಾಂಪಲ್, ಶಿಪ್, ಚಿಪ್, ಟ್ರಿಪ್, ಡಿಪ್, ಲಿಪ್, ಸಿಪ್. ಸೊ ಆ ಒಂದು ವರ್ಡ್ಸ್ಗಳನ್ನು ಹೇಳ್ತಾ ಇರುವಾಗ, ಪ್ರೊನೌನ್ಸ್ ಮಾಡ್ತಿರುವಾಗ ನಿಮ್ಮ ಪ್ರೊನೌನ್ಸಿಯೇಷನ್ ಮೇಲೆ ಗಮನ ಇರಲಿ. ಸ್ಟಾರ್ಟಿಂಗ್ ಪಾಯಿಂಟ್, ಎಂಡಿಂಗ್ ಲೆಟರನ್ನೆಲ್ಲ ಸ್ವಲ್ಪ ಫೋಕಸ್ ಮಾಡಿ. ಟ್ರೀ, ಬಿ, ಸಿ, ಫ್ರೀ, 3, ನೀ, ಬೋ, ಕೌ, ನಾವ್, ಹೌ, ವಾವ್, ಪ್ಲೋ. ಇದು ನೋಡಿ, ಇದು ಸ್ಪೆಲ್ಲಿಂಗು ಚೇಂಜ್ ಇದೆ, ಬಟ್ ಆ ವರ್ಡ್ ಪ್ಲೋ ಅಂತ ಇದೆ. ಓಕೆ, ಉಳುಮೆ ಮಾಡೋದಕ್ಕೆ. ರೇನ್, ಪೇನ್, ಮೇನ್, ಗೇನ್, ಟ್ರೇನ್, ಚೇನ್. ಸನ್, ಫನ್, ರನ್, ಬನ್, ಗನ್, ಒನ್. ಸಿ, ಬಿ, ಟ್ರೀ, ಫ್ರೀ, ಸಿ, 3. ಸೇಲ್, ಮೇಲ್, ಟೇಲ್, ನೇಲ್, ರೇಲ್, ಪೇಲ್. ಆ್ಯಂಡ್, ಹ್ಯಾಂಡ್, ಬ್ಯಾಂಡ್, ಲ್ಯಾಂಡ್, ಸ್ಯಾಂಡ್, ಸ್ಟ್ಯಾಂಡ್. ಸ್ಕೈ, ಫ್ಲೈ, ಹೈ, ಕ್ರೈ, ಡ್ರೈ, ಟ್ರೈ. ಫಾರ್, ಕಾರ್, ಸ್ಟಾರ್, ಜಾರ್, ಬಾರ್, ಟಾರ್. Then next, let us speak. Recite the poem given below in the 3 ways: in a happy voice, in an angry voice, in a surprised voice. ಈ ಒಂದು ಪೊಯಮನ್ನು ನೀವು ಭಾಳ ಖುಷಿಯಾಗಿ ಹೇಳಬೇಕಂತೆ. ಎರಡನೇದಾಗಿ ಒಂದು ಸಿಟ್ಟಲ್ಲಿ ಹೇಳಬೇಕಂತೆ, ಇನ್ನೊಂದು ಸರ್ಪ್ರೈಸ್ಡ್ ಆಗಿ ಹೇಳಬೇಕಂತೆ. ಓಕೆ, ಸ್ಟಾರ್ಟ್ ಮಾಡೋಣ. ಕಲರ್ಸ್, ನಾನು ಫಸ್ಟ್ ಇನ್ ಹ್ಯಾಪಿ ವಾಯ್ಸಲ್ಲಿ ಹೇಳ್ತೇನೆ. ಕಲರ್ಸ್, ಯು ಹ್ಯಾವ್ ಎ ಫ್ಯೂ crayons, red, yellow, blue, green, purple and black. I have some too. I need the red and you need the black. If we share our crayons, we have a full pack. ಇದು happy voice. Angry voice, you have a few crayons, red, yellow and blue, green, purple and black. I have some too. I need the red and you need the black. If we share our crayons, we have a full pack.
ಇನ್ ಅ ಸರ್ಪ್ರೈಸ್ಡ್ ವಾಯ್ಸ್, ಒಂಥರ ಸರ್ಪ್ರೈಸ್ ಆಗಬೇಕು, ವಾವ್ ಅನ್ನೋದು. ಯು ಹ್ಯಾವ್ ಎ ಫ್ಯೂ ಕ್ರೇಯಾನ್ಸ್, ರೆಡ್, ಯೆಲ್ಲೋ ಆ್ಯಂಡ್ ಬ್ಲೂ, ಗ್ರೀನ್, ಪರ್ಪಲ್ ಆ್ಯಂಡ್ ಬ್ಲ್ಯಾಕ್. ಐ ಹ್ಯಾವ್ ಸಮ್ ಟೂ. ಐ ನೀಡ್ ದ ರೆಡ್, ಯು ನೀಡ್ ದ ಬ್ಲ್ಯಾಕ್. ಇಫ್ ವಿ ಶೇರ್ ಅವರ್ ಕ್ರೇಯಾನ್ಸ್ ವಿ ಹ್ಯಾವ್ ಎ ಫುಲ್ ಪ್ಯಾಕ್. ಅಂದರೆ ಸರ್ಪ್ರೈಸ್ ಆಗಿ ಹೇಳೋದು. ಸೊ ನೀವು ನಿಮ್ಮ ಒಂದು ವೇಯಲ್ಲಿ ನನಗಿಂತ ತುಂಬ ಚೆನ್ನಾಗಿ ಹೇಳ್ತೀರಾ, ನಿಮ್ಮ ವೇಯಲ್ಲಿ ಟ್ರೈ ಮಾಡಿ. ಸೊ ಆಫ್ಟರ್ ದಟ್ ಅಚ್ಚು ಅನ್ನೋದು ಒಂದು ಪೊಯಮ್ ಇದೆ. ಒನ್ಸ್ ಅ ಮೈಟಿ ಎಲಿಫೆಂಟ್, ಅಚ್ಚು ಅಂತ ಹೇಳಿ. ಓಕೆ, ಒನ್ಸ್ ಅ ಮೈಟಿ ಎಲಿಫೆಂಟ್, ಮೈಟಿ ಅಂತಂದರೆ ಬಲಿಷ್ಠ. ಒಮ್ಮೆ ಒಂದು ಬಲಿಷ್ಠ ಆನೆಗೆ ಗಾಟ್ ಅ ಮೈಟಿ ಕೋಲ್ಡ್, ತುಂಬ ಜೋರಾಗಿ ನೆಗಡಿ ಹಿಡಿಯಿತು. ಇಟ್ ವೆಂಟ್ ಟು ಬೈ ಎ ಹ್ಯಾಂಡ್ ಕರ್ಚೀಫ್, ಅವನು ಒಂದು ಕರವಸ್ತ್ರವನ್ನು, ಕರ್ಚೀಫನ್ನು ತೊಗೊಳಕ್ಕೆ ಹೋದ. ವೆರ್ ಹ್ಯಾಂಡ್ ಕರ್ಚೀಫ್ಸ್ ವರ್ ಸೋಲ್ಡ್, ಎಲ್ಲ ಹ್ಯಾಂಡ್ ಕರ್ಚೀಫ್ಸ್ಗಳು ಸೋಲ್ಡ್ ಆಗಿಬಿಟ್ಟಿದ್ವು, ಅಂದರೆ ಆ ಅಂಗಡಿಯಲ್ಲಿ ಇರಲೇ ಇಲ್ಲ, ಎಲ್ಲವೂ ಸಹ ಅವರು ಮಾರಿಬಿಟ್ಟಿದ್ರು. ನೆಕ್ಸ್ಟ್, ದ ಸೇಲ್ಸ್ ಗರ್ಲ್ ವಾಸ್ ಸರ್ಪ್ರೈಸ್ಡ್. ಸಾರಿ ಸರ್, ಬಟ್ ವಿ ಡೋಂಟ್ ಹ್ಯಾವ್ ಅ ಹ್ಯಾಂಡ್ ಕರ್ಚೀಫ್ಸ್ ದಟ್ ಸೈಜ್. ಅವಳು ಹೇಳ್ತಾಳೆ, ಕ್ಷಮಿಸಿ ಸರ್, ನಮ್ಮ ಬಳಿ ಅಷ್ಟು ದೊಡ್ಡ ಗಾತ್ರದ, ಯಾಕಂದರೆ ಆನೆ ಅಲ್ವಾ, ದೊಡ್ಡ ಗಾತ್ರದ ಹ್ಯಾಂಡ್ ಕರ್ಚೀಫ್ ಅಂದರೆ ಕರ್ಚೀಫ್, ಕರವಸ್ತ್ರ ಇಲ್ಲ ಅಂತ ಹೇಳ್ಬಿಟ್ಟು ಆಶ್ಚರ್ಯಪಟ್ಲು. ಆ್ಯಂಡ್ ಶೂಕ್ ಇಟ್ಸ್ ಮೈಟಿ ಹೆಡ್, ಕರವಸ್ತ್ರದ ಅಷ್ಟೇ ಅಲ್ಲದೆ ತನ್ನ ಬಲಿಷ್ಠ ತಲೆಯನ್ನು ಅದು ಅಲ್ಲಾಡಿಸ್ತು. ಅಚ್ಚು ಸ್ಯಾಡ್ ದ ಎಲಿಫೆಂಟ್. ಸೊ ಅಚ್ಚು ಅಂತ ಅಂದರೆ ಆಚು ಅಂತ ಹೇಳಿ ಒಂಥರ ಈ ಒಂದು ಸೀನ್ ಅಲ್ವಾ ನಾವು, ಆಚು ಸೆಡ್ ದ ಎಲಿಫೆಂಟ್, ಎಲಿಫೆಂಟಿಗೆ ಸೀನ್ ಬಂತು. ಆ್ಯಂಡ್ ಶೂಕ್ ಇಟ್ಸ್ ಮೈಟ್ ಹೆಡ್, ತನ್ನ ತಲೆಯನ್ನು ಅಲ್ಲಾಡಿಸ್ತು. ಫರ್ಗೆಟ್ ಅಬೌಟ್ ದ ಕರ್ಚೀಫ್, ಗಿವ್ ಮಿ ಎ ಶೀಟ್ ಇನ್ಸ್ಟೆಡ್. ಕರವಸ್ತ್ರದ ಬಗ್ಗೆ ಮರೆತು ಬಿಡಿ, ಕರ್ಚೀಫ್ ಬಗ್ಗೆ ಮರೆತು ಬಿಡಿ, ಬದಲಿಗೆ ನನಗೆ ಒಂದು ದೊಡ್ಡ ಬಟ್ಟೆಯ ಹಾಳೆಯನ್ನು ಕೊಡಿ. ಶೀಟ್ ಅಂತ ಅಂದರೆ ಇಲ್ಲಿ ಬಟ್ಟೆಯ ಹಾಳೆನೇ ಕೇಳ್ತಾ ಇರೋದು. ಓಕೆ, ಫೈನ್. ನೆಕ್ಸ್ಟ್, let us write the poem The Rainbow mentioned boats and ship and their journey across the water bodies. You too may have traveled to different places. Share your experiences of traveling to any one place with your class. ನೀವು ಈ ಒಂದು ರೈನ್ಬೋ ಪದ್ಯದಲ್ಲಿ ಈ ಜರ್ನಿ ಬಗ್ಗೆ ನೋಡಿದ್ವಿ, ಬೋಟ್ಸ್ ಬಗ್ಗೆ, ಶಿಪ್ಸ್ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ ಅಲ್ವಾ. ಸೊ ವಾಟರ್ ಬಾಡೀಸ್ ಬಗ್ಗೆನೂ ಅದು ಎಷ್ಟು ಒಂದು ವಾಟರ್ ಬಾಡೀಸ್ ಮೂಲಕನೇ ಅವು ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಯಿತು. ಸೊ ಅದೇ ರೀತಿ ನೀವು ನಿಮ್ಮ ಒಂದು ಟ್ರಾವೆಲ್ ಅಂತಂದರೆ ನೀವು ಎಲ್ಲಾದರೂ ಪ್ರಯಾಣ ಹೋಗಿದ್ರಾ ಅನ್ನೋದನ್ನು ಇಲ್ಲಿ ನಮಗೆ ಶೇರ್ ಮಾಡಿ ಅಂತ ಹೇಳಿ ಕೆಲವೊಂದು ವರ್ಡ್ಸ್ಗಳನ್ನು ಕೊಟ್ಟಿದ್ದಾರೆ. ಯು ಮೇ ಇನ್ಕ್ಲೂಡ್ ದ ಫಾಲೋವಿಂಗ್ ಪಾಯಿಂಟ್ ಇನ್ ಯುವರ್ ಪ್ಯಾರಾಗ್ರಾಫ್. ನೀವು ಪ್ಯಾರಾಗ್ರಾಫನ್ನು ಬರೀತಿರುವಾಗ ಈ ವರ್ಡ್ಸ್ಗಳನ್ನು ಗಮನದಲ್ಲಿ ಇಟ್ಕೊಳ್ಳಿ. ಟೈಮ್ ಆಫ್ ಜರ್ನಿ ಆ್ಯಂಡ್ ಡೆಸ್ಟಿನೇಷನ್, ನಿಮ್ಮ ಒಂದು ಟೈಮನ್ನು ಬರೀರಿ, ಅಥವಾ ಡೆಸ್ಟಿನೇಷನ್ ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ, ಎಲ್ಲಿಗೆ ಹೋಗಿದ್ರಿ ಅಂತನ ಬರೀರಿ. ಪರ್ಪಸ್ ಆಫ್ ಟ್ರಾವೆಲ್, ಯಾಕೆ ಹೋಗಿದ್ರಿ ಅಂತ ಬರೀರಿ. ಹೂಮ್ ಯು ಟ್ರಾವೆಲ್ಡ್ ವಿತ್, ಯಾರ ಜೊತೆಗೆ ಹೋಗಿದ್ರಿ. ಥಿಂಗ್ಸ್ ಯು ಲೈಕ್ಡ್ ಆರ್ ಡಿಸ್ಲೈಕ್ ಡ್ಯೂರಿಂಗ್ ಯುವರ್ ಟ್ರಾವೆಲ್, ನಿಮ್ಮ ಒಂದು ಪ್ರಯಾಣದಲ್ಲಿ ನಿಮಗೆ ಏನು ಇಷ್ಟ ಆಯಿತು ಅಥವಾ ಏನು ಇಷ್ಟ ಆಗಿಲ್ಲ ಅಂತ ಬರೀರಿ. ಲೋಕಲ್ ಡಿಶಸ್ ಆ್ಯಂಡ್ ಸ್ನ್ಯಾಕ್ಸ್, ನೀವು ಅಲ್ಲಿ ಏನು ಒಂದು ಅಲ್ಲಿನ ಒಂದು ಲೋಕಲ್ ಆಗಿ ಸ್ಥಳೀಯವಾಗಿ ಸಿಗಿರುವಂತಹ ಏನು ಆಹಾರವನ್ನು ತಿಂದ್ವಿ ಅಂತ ಹೇಳ್ಬಿಟ್ಟು ಬರೀರಿ. ಮಾನ್ಯುಮೆಂಟ್ಸ್, ಲ್ಯಾಂಡ್ ಮಾರ್ಕ್ಸ್ ಆರ್ ಸೀನರಿ, ಏನೇನನ್ನು ನೋಡಿದ್ರಿ ಅಂತ ಹೇಳಿಬಿಟ್ಟು ಬರೀ. ಓಕೆ, ನೆಕ್ಸ್ಟ್ ಅದನ್ನು ನಾನಿಲ್ಲಿ ಬರ್ತಿದ್ದೇನೆ. ಒಂದು ಮೈ ಟ್ರಿಪ್ ಟು ಮೈಸೂರು. ಲಾಸ್ಟ್ ಮಂತ್ ಐ ವಿಸಿಟೆಡ್ ಮೈಸೂರು ವಿತ್ ಮೈ ಪೇರೆಂಟ್ಸ್ ಡ್ಯೂರಿಂಗ್ ದ ಸಮ್ಮರ್ ಹಾಲಿಡೇಸ್. ಟೈಮ್ ಆಫ್ ಜರ್ನಿ, ಡೆಸ್ಟಿನೇಷನ್ ಗೊತ್ತಾಯಿತು. ವಿ ಟ್ರಾವೆಲ್ ಬೈ ಬಸ್, ಹೇಗೋದ್ವಿ ನಾವು ಬಸ್ಸಿಗೆ. ವಿ ವಿಸಿಟೆಡ್ ಮೈಸೂರು ಪ್ಯಾಲೇಸ್, ಬೃಂದಾವನ್ ಗಾರ್ಡನ್ಸ್ ಆ್ಯಂಡ್ ದ ಝೂ. ನಾವೆಲ್ಲೆಲ್ಲಿಗೆ ಹೋಗಿದ್ವಿ. ದ ವೆದರ್ ವಾಸ್ ಪ್ಲೆಸೆಂಟ್, ಆ ಒಂದು ವಾತಾವರಣ ತುಂಬ ಚೆನ್ನಾಗಿತ್ತು. ಐ ಲವ್ ಸೀಯಿಂಗ್ ದ ಕಲರ್ಫುಲ್ ಲೈಟ್ಸ್ ಆ್ಯಂಡ್ ಫೌಂಟೇನ್ಸ್. ಸೊ ಅಲ್ಲಿ ಏನು ಲೈಕು ಡಿಸ್ಲೈಕ್ ಇತ್ತಲ್ಲ ಅದು. ಐ ಎಂಜಾಯ್ಡ್ ಈಟಿಂಗ್ ಮೈಸೂರು ಪಾಕ್, ಲೋಕಲ್ ಫುಡ್ ಮೈಸೂರು ಪಾಕ್ ಫೇಮಸ್ ಅಲ್ವಾ, ಮೈಸೂರು ಪಾಕ್ ಆ್ಯಂಡ್ ದೋಸಾ. We also visited Chamundi Hill and saw the beautiful scenery. It was a wonderful journey and I enjoyed spending time with my family. Okay, ಇದಿಷ್ಟು ಬರೆದರೆ ಆಯಿತು. ನೆಕ್ಸ್ಟ್ ಪೇಜನ್ನು ನೋಡೋಣ. ಅ ವರ್ಡ್ ಜಾಯಿನ್ಸ್ ಅ ಫ್ರೆಂಡ್ ವರ್ಡ್ ಅಂತ ಹೇಳ್ತಾರೆ. ಸೊ ಒಂದು ವರ್ಡ್ ಜೊತೆಗೆ ಇನ್ನೊಂದು ವರ್ಡನ್ನು ಸೇರಿಸಿದ್ರೆ ನಮಗೆ ನ್ಯೂ ವರ್ಡ್ ಸಿಗುತ್ತೆ. ವರ್ಡ್ ವಿತ್ ಫ್ರೆಂಡ್ ವರ್ಡ್ ಆ್ಯಂಡ್ ವಿಲ್ ಗೆಟ್ ದ ನ್ಯೂ ವರ್ಡ್. ದಟ್ ಈಸ್ ರೈನ್ ಪ್ಲಸ್ ಬೋ, ರೇನ್ಬೋ. Tea cup, teacup. Wrist watch, wristwatch. They have mentioned the picture also. Okay, it helps you to make a new word. Armchair, armchair. Earthworm, earthworm. Erehulu. Then sunflower, sunflower. Tablecloth, tablecloth. Note plus book, notebook. Ear plus ring, earrings. Tooth plus paste, toothpaste. Okay, fine. Read the following sentences. I have seen a bridge made of roots in Meghalaya. In the above sentence, the word bridge is a noun.
ಇಲ್ಲಿ ಐ ಹ್ಯಾವ್ ಸೀನ್ ಎ ಬ್ರಿಡ್ಜ್ ಮೇಡ್ ಆಫ್ ದ ರೂಟ್ಸ್ ಇನ್ ಮೇಘಾಲಯ ಅಂತಂದರೆ ಇಲ್ಲಿ ಬ್ರಿಡ್ಜ್ ನೋಡಿದ್ದೀವಲ್ವಾ. ಸೊ ಆ ಬ್ರಿಡ್ಜ್ ಅನ್ನೋದು ಈ ಒಂದು ಸೆಂಟೆನ್ಸಲ್ಲಿ ನೌನ್ ಆಗಿ ಕೆಲಸ ಮಾಡ್ತಾ ಇದೆ. ನೌನ್ ಅಂತ ಅಂದರೆ ನಾಮಪದ. ಓಕೆ, ನೌನ್ ಅಂತ ಅಂದರೆ ನಾಮಪದ. ಓಕೆ, ಫೈನ್. ನೆಕ್ಸ್ಟ್, ಸಮ್ ಪ್ಲ್ಯಾಂಕ್ಸ್ ಆಫ್ ದ ಓಟ್ಸ್ ವರ್ ಯೂಸ್ ಟು ಬ್ರಿಡ್ಜ್ ದ ಸ್ಟ್ರೀಮ್. ಓಕೆ, ಸೊ ಈ ಒಂದು ಇಲ್ಲಿ ಬ್ರಿಡ್ಜ್ ಅನ್ನೋದು ವರ್ಬ್ ಆಗಿ ಕೆಲಸ ಪಡ್ತಾ ಇದೆ. ವರ್ಬ್ ಅಂತ ಅಂದರೆ ಕ್ರಿಯಾಪದವಾಗಿ ಕೆಲಸ ಮಾಡ್ತಾ ಇದೆ. ಯಾವುದು ಆ್ಯಕ್ಷನ್ ವರ್ಡ್ಸ್ಗಳನ್ನು ಯೂಸ್ ಮಾಡ್ತೀವಲ್ಲ, ಕ್ರಿಯೆ ನಡೆದಿದೆ ಅಂತ ಹೇಳಿಬಿಟ್ಟು ಯಾವ ವರ್ಡ್ಸ್ ತೋರಿಸುತ್ತೋ ಅದನ್ನು ನಾವು ಕ್ರಿಯಾಪದ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್, the following words are both nouns and verbs. Create 2 sentences for each word. Okay, fine. ಸೊ ಬನ್ನಿ ನೋಡೋಣ. ಸೊ ಇಲ್ಲಿ ವರ್ಡ್ಸ್ಗಳನ್ನು ಕೊಟ್ಟಿದ್ದಾರೆ. ಆ ಒಂದು ವರ್ಡನ್ನು ನಾವು ನೌನ್ ಆಗಿನೂ ಬಳಸಬೇಕು, ವರ್ಬ್ ಆಗಿನೂ ಬಳಸಬೇಕು. ನೌನ್ ಅಂತ ಅಂದರೆ ನಾಮಪದವಾಗಿ ಅದು ಕೆಲಸ ಮಾಡಬೇಕು. ವರ್ಬ್ ಅಂತ ಅಂದರೆ ಅದು ಕ್ರಿಯಾಪದವಾಗಿ ಕೆಲಸ ಮಾಡಬೇಕು. ಫಾರ್ ಎಕ್ಸಾಂಪಲ್, ಕಟ್ ಅಂತ ಇದೆ. ನೌನ್ ತೊಗೊಂಡೆ ಅಂದರೆ ಐ ಗಾಟ್ ಎ ಕಟ್ ಆನ್ ಮೈ ಫಿಂಗರ್. ನನ್ನ ಒಂದು ಫಿಂಗರಿಗೆ ಆ ಒಂದು ಕಟ್ ಆಯಿತು ಅಂತ ಹೇಳಿ. ಓಕೆ, ಐ ಗಾಟ್ ಎ ಕಟ್. ವರ್ಬ್, ಪ್ಲೀಸ್ ಕಟ್ ದ ಆ್ಯಪಲ್. ಆ್ಯಪಲನ್ನು ಕಟ್ ಮಾಡಿ ಅಂದರೆ ಇಲ್ಲಿ ಕ್ರಿಯೆ ನಡೆಯೋದನ್ನು ಹೇಳ್ತಾ ಇದ್ದಾರೆ, ವರ್ಬ್. ಓಕೆ, ನೆಕ್ಸ್ಟ್, ಬ್ಯಾಟ್. ನೌನಲ್ಲಿ ಐ ಹ್ಯಾವ್ ಎ ನ್ಯೂ ಬ್ಯಾಟ್. ಐ ಹ್ಯಾವ್ ಎ, ನನ್ನ ಬಳಿ ಹೊಸ ಬ್ಯಾಟ್ ಇದೆ. ಬ್ಯಾಟ್ ಅನ್ನೋದು ಇಲ್ಲಿ ಒಂದು ವಸ್ತುವಿನ ಹೆಸರಾಯಿತು. ಸೊ ಇಲ್ಲಿ ಬ್ಯಾಟ್ ಅನ್ನೋದು ನೌನ್ ಆಯಿತು. ವರ್ಬ್, ದ ಬಾಯ್ ಬ್ಯಾಟ್ಸ್ ವೆರಿ ವೆಲ್. ಇಲ್ಲಿ ಆಟ ಆಡೋದಾಯಿತು, ಬ್ಯಾಟ್ನಿಂದ ಚೆನ್ನಾಗಿ ಆಟ ಆಡಿದ್ರು ಅಂತ ಹೇಳಿ. ಓಕೆ, ನೆಕ್ಸ್ಟ್, ಪಿಕ್ಚರ್. ನಾವು ದಿಸ್ ಇಸ್ ಅ ಬ್ಯೂಟಿಫುಲ್ ಪಿಕ್ಚರ್. ಅದೇ ವರ್ಬಲ್ಲಿ ಪ್ಲೀಸ್ ಪಿಕ್ಚರ್ ದ ಸೀನ್ ಇನ್ ಯುವರ್ ಮೈಂಡ್. ಓಕೆ, ಕ್ರೈ. ನೌನ್ ಐ ಹರ್ಡ್ ಅ ಲೌಡ್ ಕ್ರೈ. Verb, babies cry when they are hungry. Okay, next, filter. The water filter is clean. Verb ಬಂದಾಗ we filter the water before drinking it. ನಾವು ಫಿಲ್ಟರ್ ಮಾಡ್ತೀವಿ ಅನ್ನೋ ಥರ. ಡ್ಯಾನ್ಸಿಗೆ ಶಿ ಪರ್ಫಾರ್ಮ್ಡ್ ಅ ಬ್ಯೂಟಿಫುಲ್ ಡ್ಯಾನ್ಸ್. ಇಲ್ಲಿ ಬ್ಯೂಟಿಫುಲ್ ಅನ್ನೋದು ಅಡ್ಜೆಕ್ಟಿವ್ ಆದರೆ ಅದರ ಮುಂದೆ ಇರೋ ಲೆಟ್ರು, ಅದ್ರ ಮುಂದೆ ಇರೋ ವರ್ಡು ಒಂದು ನೌನ್ ಆಗುತ್ತೆ. ವರ್ಬ್, ದೇ ಡ್ಯಾನ್ಸ್ ಅಟ್ ದ ಪಾರ್ಟಿ. ದೇ ಡ್ಯಾನ್ಸ್, ಇಲ್ಲಿ ನೃತ್ಯ ಮಾಡ್ತಾ ಇದ್ದಾರೆ ಅಂತ ಕ್ರಿಯೆಯನ್ನು ತೋರಿಸ್ತಾ ಇದ್ದಾರೆ. ವರ್ಬ್, ಪ್ಲಾಂಟ್. ದಿಸ್ ಇಸ್ ಎ ಗ್ರೀನ್ ಪ್ಲಾಂಟ್. ನೌನ್. ವರ್ಬ್, ವಿ ಪ್ಲಾಂಟ್ ಟ್ರೀಸ್ ಇನ್ ಅವರ್ ಗಾರ್ಡನ್. ನಾವು ನೆಡೋದು. ಓಕೆ, ಇಲ್ಲಿ ಪ್ಲಾಂಟ್ ಅಂತಂದರೆ ನೆಡೋದು. ಪೇಂಟ್. ಐ ಬಾಟ್ ಸಮ್ ಪೇಂಟ್. ವರ್ಬ್, ವಿ ಪೇಂಟ್ ದ ವಾಲ್. ನೆಕ್ಸ್ಟ್, ಫ್ಲೈ. ಅ ಫ್ಲೈ ಈಸ್ ಸಿಟ್ಟಿಂಗ್ ಆನ್ ದ ಟೇಬಲ್. ವರ್ಬ್, ಬರ್ಡ್ಸ್ ಫ್ಲೈ ಇನ್ ದ ಸ್ಕೈ. ಫೇಸ್. Noun, she has a pretty face. Verb, we must face our problems bravely. Small, the box is small. Strong, my father is strong. Oh, sorry, ಇಲ್ಲಿಗೆ ಸ್ಟಾಪ್ ಆಯಿತು. ಐ ಆಮ್ ಸೋ ಸಾರಿ. ವಿ ಮಸ್ಟ್ ಫೇಸ್ ಅವರ್ ಪ್ರಾಬ್ಲಮ್ಸ್ ಬ್ರೇವ್ಲಿ. ಅದಾದಮೇಲೆ ನೆಕ್ಸ್ಟ್ ನೋಡೋಣ. ರೈಟ್ ದ ಆಪೋಸಿಟ್ ವರ್ಡ್ಸ್. ಇಲ್ಲಿ ಆಪೋಸಿಟ್ ವರ್ಡ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ನೋಡೋಣ. ಲಾರ್ಜ್, ಎಸ್ಸಿಂದನೇ ಸ್ಟಾರ್ಟ್ ಆಗಬೇಕಂತೆ. ಲಾರ್ಜ್, ಸ್ಮಾಲ್, ವೀಕ್, ಸ್ಟ್ರಾಂಗ್, ಫಾಸ್ಟ್, ಸ್ಲೋ, ರಫ್, ಸ್ಮೂತ್, ಡಲ್, ಶಾರ್ಪ್, ಕರ್ವ್ಡ್, ಸ್ಟ್ರೈಟ್, ಫಿನಿಶ್, ಸ್ಟಾರ್ಟ್. ಅಡಿಷನ್, ಸಬ್ಸ್ಟ್ರಾಕ್ಷನ್, ಕೂಡೋದು ಕಳೆಯೋದು, ಸಬ್ಸ್ಟ್ರಾಕ್ಷನ್. ಕಾಂಪ್ಲಿಕೇಟೆಡ್, ಜಟಿಲ, ಸಿಂಪಲ್, ಸರಳ. ಮೈಲ್ಡ್, ಸ್ಟ್ರಾಂಗ್, ಬ್ಲಂಟ್, ಶಾರ್ಪ್, ಬ್ಲಂಟ್. ಓಕೆ, ನೆಕ್ಸ್ಟ್. Now make sentences using the words that you have written in the blanks. Write them in your notebook. ಈ ಒಂದು ವರ್ಡ್ಸ್ಗಳಿಗೆ ನಾವು ಮೇಕ್ ಸ್ವಂತ ವಾಕ್ಯದಲ್ಲಿ ಬಳಸಬೇಕಂತೆ. ಓಕೆ, ಬನ್ನಿ ಮಾಡೋಣ. ಸ್ಮಾಲ್, ದ ಬಾಕ್ಸ್ ಇಸ್ ಸ್ಮಾಲ್. ಸ್ಟ್ರಾಂಗ್, ಮೈ ಫಾದರ್ ಇಸ್ ಸ್ಟ್ರಾಂಗ್. ಸ್ಲೋ, ದ ಟರ್ಟಲ್ ವಾಕ್ಸ್ ಸ್ಲೋಲಿ. ಸ್ಮೂತ್, ದ ಟೇಬಲ್ ವಾಸ್ ಅ ಸ್ಮೂತ್ ಸರ್ಫೇಸ್. ಶಾರ್ಪ್, ದಿಸ್ ನೈಫ್ ಈಸ್ ಶಾರ್ಪ್. Straight, draw a straight line. Start, we will start our work now. Subtraction, ಕಳೆಯೋದು. I can do subtraction easily. Simple, this question is simple. Strong, the wind is very strong today. Sharp, the pencil is sharp. Okay, fine. Next. In small groups, choose a letter of the English alphabet and create an exercise similar to the above. ಈ ರೀತಿಯಾಗಿ ಒಂದು ಯಾವುದಾದ್ರೂ ಒಂದು ಲೆಟರ್ ತೊಗೊಂಡು ನಾವು ಇದೇ ರೀತಿಯಾಗಿ ಮಾಡಿ ಕೊಟ್ಟಿದ್ದಾರೆ. ನೆಕ್ಸ್ಟ್, ವಿಬ್ಗೋಯರ್ ಅನ್ನು ಕೊಟ್ಟಿದ್ದಾರೆ. ದ ಕಲರ್ಸ್ ಆಫ್ ದ ರೇನ್ಬೋ, ಕಾಮನಬಿಲ್ಲಿನ ಕಲರ್ಸ್ಗಳು ಈ ರೀತಿಯಾಗಿದೆ. ಸೊ ದ ಲೆಟರ್ ಇಂಡಿಕೇಟ್ಸ್ ವಿ, ವಿಬ್ಗೋಯರ್ ಅಂತೀವಿ. ವಿ ವೈಲೆಟ್, ಐ ಇಂಡಿಗೋ, ಬಿ ಬ್ಲೂ, ಜಿ ಅಂದರೆ ಗ್ರೀನ್, ವೈ ಅಂದರೆ ಯೆಲ್ಲೋ, ಓ ಅಂದರೆ ಆರೆಂಜ್, ಆರ್ ಅಂದರೆ ರೆಡ್. ಸೊ ಇಲ್ಲಿ ಕೆಲವೊಂದು ಫುಡ್ ಐಟಮ್ಸನ್ನು ಕೊಟ್ಟಿದ್ದಾರೆ. ಅದರ ಒಂದು ಕಲರನ್ನು ಬರಿಬೇಕಂತೆ. ನಿಮ್ಮ ಮದರ್ ಟಂಗ್ ಅಂತ ಅಂದರೆ ನಮ್ಮದು ಕನ್ನಡ. ಸೊ ಆ ಕನ್ನಡದಲ್ಲಿ ಆ ಒಂದು ಫುಡ್ ಐಟಮ್ಗೆ ಏನಂತಾರೆ ಅಂತ ಬರಿಬೇಕು. ಕ್ಲೋವ್, ಬ್ರೌನ್ ಇರುತ್ತೆ. ಲವಂಗ ಬ್ರೌನ್ ಇರುತ್ತಲ್ವಾ. ಸಿನಮನ್ ಅಂದರೆ ಚಕ್ಕೆ. ಓಕೆ, ಬ್ರೌನ್ ಇರುತ್ತೆ. ಡ್ರೈ ಚಿಲ್ಲಿ ಅಂದರೆ ಒಣ ಮೆಣಸಿನ್ಕಾಯಿ, ರೆಡ್ ಇರುತ್ತೆ.
ಗಾರ್ಲಿಕ್ ಬೆಳ್ಳುಳ್ಳಿ ವೈಟ್ ಇರುತ್ತೆ, ಕರಿ ಲೀವ್ಸ್ ಕರಿಬೇವು ಗ್ರೀನ್ ಇರುತ್ತೆ, ಪೆಪರ್ಕಾರ್ನ್ಸ್ ಅಂದರೆ ಕಾಳುಮೆಣಸು ಕಪ್ಪುಗೆ ಇರುತ್ತಲ್ವಾ ಕಾಳುಮೆಣಸು ಅದು ಬ್ಲ್ಯಾಕ್ ಇರುತ್ತೆ, ಫೆನಲ್ ಸೀಡ್ ಸೋಂಪಿನ ಕಾಳು ಡೈಜೆಷನಿಗೆ ಅಂತ ಹೇಳ್ಬಿಟ್ಟು ತಿಂತೀವಲ್ವ ನಾವು ಅದು ಗ್ರೀನ್ ಇರುತ್ತೆ, ಕ್ಯುಮಿನ್ ಸೀಡ್ ಜೀರಿಗೆ ಬ್ರೌನ್ ಇರುತ್ತೆ, ಮಸ್ಟರ್ಡ್ ಸೀಡ್ಸ್ ಸಾಸಿವೆ ಅದು ಬ್ಲ್ಯಾಕ್ ಇರುತ್ತೆ. ಓಕೆ ಫೈನ್. ಕೆಲವು ಕಡೆ ಮಸ್ಟರ್ಡ್ ಸೀಡ್ಸ್ ಎಲ್ಲೋನೂ ಯೂಸ್ ಮಾಡ್ತಾರೆ, ಬಟ್ ನಮ್ಮ ಕಡೆ ಅಲ್ಲೆಲ್ಲ ಬ್ಲ್ಯಾಕೇ ಯೂಸ್ ಮಾಡೋದು. ವೆಲ್ಕಮ್ ಟು ದ ಲ್ಯಾಂಡ್ ಆಫ್ ದ ಫ್ಲವರ್ ಪ್ಲಾಟ್ಸ್. ಈ ಒಂದು ಫ್ಲವರ್ ಪಾಟನ್ನು ನಾವು ಡ್ರಾಯಿಂಗ್ ಮಾಡಬೇಕಂತೆ. ಓಕೆ ಫೈನ್. ನೆಕ್ಸ್ಟ್ ಇಲ್ಲಿ 2 ಕಲರ್ಸ್ ಸೇರಿದ್ರೆ ಯಾವ ಕಲರ್ ಆಗುತ್ತೆ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಸೊ ರೆಡ್ ಮತ್ತು ಬ್ಲೂ ಕಲರನ್ನು ಸೇರಿಸಿದ್ರೆ ಪರ್ಪಲ್ ಆಗುತ್ತೆ, ಯೆಲ್ಲೋ ಮತ್ತು ಬ್ಲೂ ಸೇರಿಸಿದ್ರೆ ಗ್ರೀನ್ ಆಗುತ್ತೆ, ರೆಡ್ ಆ್ಯಂಡ್ ಯೆಲ್ಲೋ ಸೇರಿಸಿದ್ರೆ ಆರೆಂಜ್ ಆಗುತ್ತೆ, ರೆಡ್ ಆ್ಯಂಡ್ ವೈಟ್ ಸೇರಿಸಿದ್ರೆ ಪಿಂಕ್ ಆಗುತ್ತೆ, ರೆಡ್ ಆ್ಯಂಡ್ ಬ್ಲ್ಯಾಕ್ ಸೇರಿಸಿದ್ರೆ ಮೆರೂನ್ ಆಗುತ್ತೆ, ರೆಡ್ ಆ್ಯಂಡ್ ಯೆಲ್ಲೋ ಆ್ಯಂಡ್ ಬ್ಲೂ ಮೂರನ್ನೂ ಸಹ ನಾವು ಮಿಕ್ಸ್ ಮಾಡಿದ್ರೆ ನಮಗೆ ಬ್ರೌನ್ ಸಿಗುತ್ತೆ. ಓಕೆ ಫೈನ್. ನೆಕ್ಸ್ಟ್ ಲಾಸ್ಟ್ ಒನ್ ಲೆಟ್ ಅಸ್ ಎಕ್ಸ್ಪ್ಲೋರ್ ಅಂತ ಇದೆ. ಮೇಕ್ ಅ ಲಿಸ್ಟ್ ಆಫ್ ಡಿಫ್ರೆಂಟ್ ಟೈಪ್ ಆಫ್ ದ ಬೋಟ್ಸ್. ಬೇರೆ ಬೇರೆ ರೀತಿಯ ಒಂದು ದೋಣಿಗಳನ್ನು ನೋಡಿ ಅದರ ಪಿಕ್ಚರ್ಸ್ಗಳನ್ನು ಕಲೆಕ್ಟ್ ಮಾಡಿ ಅಂತ ಹೇಳಿಬಿಟ್ಟು ಕೆಲವೊಂದು ಆ್ಯಕ್ಟಿವಿಟೀಸ್ ಕೊಟ್ಟಿದ್ದಾರೆ. ಐ ಹೋಪ್ ನಿಮಗೆ ನನ್ನ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.